ಕಬ್ಬನ್ ಕಲಾಕೃತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನ ಉದ್ಯಾನ ನಗರಿ ಅಂತ ಕರೀತಾರೆ. ಸಾಕಷ್ಟು ಉದ್ಯಾನವನಗಳು ಬೆಂಗಳೂರಿನಲ್ಲಿದ್ದಾವೆ. ಇದೀಗ ಇಂಥ ಉದ್ಯಾನಗಳಲ್ಲಿ ಕಲಾಕೃತಿಗಳು ಕೂಡ ಅರಳ್ತಾ ಇದ್ದಾವೆ. ಬನ್ನಿ ಅದನ್ನೆಲ್ಲ ನೋಡೋಣ. ಇದೇ ಇವತ್ತಿನ ವಿಶೇಷ ಕಬ್ಬನ್ ಕಲಾಕೃತಿ. ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ ಅನ್ನೋ ಹಾಗೆ ಬೆಂಗಳೂರಿಗೆ ಬರೋರು ಕಬ್ಬನ್ ಪಾರ್ಕ್ಗೆ ರೌಂಡ್ ಹೊಡೆಯೋದೇ ಇರ್ತಾರ ಹೇಳಿ. ಅದರಲ್ಲೂ ಪ್ರೇಮಿಗಳ ಫೇವ್ರೇಟ್ ಪ್ಲೇಸ್ ಇದು. ಕಬ್ಬನ್ ಪಾರ್ಕ್ನ ಸೆಳೆತವೇ ಅಂಥದ್ದು. ಅಂದಹಾಗೆ ಇನ್ನು ಮುಂದೆ ಈ ಚೆಲುವಿಗೆ ಒಣ ಮರಗಳಲ್ಲಿ ಅರಳಿದ ಕಲಾಕೃತಿಗಳು ಕೂಡ ಪ್ರವಾಸಿಗರನ್ನು ಮತ್ತಷ್ಟು ಸೆಳೆಯಲಿವೆ. ಅದು ಹೇಗೆ ಅಂತೀರಾ? ಇಲ್ಲಿ ನೋಡಿ. ಕಬ್ಬನ್ ಪಾರ್ಕ್ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಸುಂದರ ಹಸುರಿನ ತಾಣ. ವಾಯುವಿಹಾರಿಗಳಿಗೆ ವಾಕಿಂಗ್ ಸ್ಪಾಟ್, ಮಕ್ಕಳಿಗೆ ಹಸುರಿನ ಮೈದಾನ, ಪ್ರೇಮಿಗಳಿಗೆ ಹಾಟ್ ಸ್ಪಾಟ್. ಕಬ್ಬನ್ ಪಾರ್ಕ್ ಎಂದ ಕೂಡಲೇ ನಮಗೆ ಥಟ್ಟನೆ ನೆನಪಾಗುವುದು ಅಚ್ಚ ಹಸುರಿನಿಂದ ಕಂಗೊಳಿಸುವ ದಟ್ಟವಾದ ಮರಗಳು, ತಂಪನೆಯ ತಂಗಾಳಿ, ಸುಂದರ ವಾತಾವರಣ. ಇದಕ್ಕೆ ಮನಸ್ಸೋಲದವರೇ ಇಲ್ಲ. ಆದರೆ ದಟ್ಟ ಮರಗಳನ್ನು ಹೊಂದಿರುವ ಕಬ್ಬನ್ ಪಾರ್ಕ್ನಲ್ಲಿ ಮರದ ರೆಂಬೆ ಕೊಂಬೆಗಳು ಬೀಳುವುದು ಸರ್ವೇ ಸಾಮಾನ್ಯ. ಇನ್ನು ಮಳೆಗಾಲದಲ್ಲಿ ಹಸಿರಿನಿಂದ ಕಂಗೊಳಿಸ್ತಾ ಇದ್ದ ಮರಗಳು ಬೇಸಿಗೆಯಲ್ಲಿ ಬೋಳು ಬೋಳಾಗಿ ಕಾಣುತ್ತಾ ಇದ್ದವು. ಇವೆಲ್ಲವೂ ಕಬ್ಬನ್ ಪಾರ್ಕಿನ ಸೌಂದರ್ಯಕ್ಕೆ ಕಪ್ಪು ಚುಕ್ಕೆ ಅಂತಿದ್ದವು. ಆದರೆ ಇದೀಗ ಕಬ್ಬನ್ ಪಾರ್ಕಿನಲ್ಲಿ ಒಣ ಮರಗಳಿಗೂ ಜೀವ ಬರ್ತಾ ಇದೆ. ಅದು ಹೇಗೆ ಅಂತೀರಾ? ಒಣಗಿದ ಮರದ ದಿಮ್ಮಿಗಳನ್ನು ಬಳಸಿ ಕಲಾಕೃತಿಯನ್ನು ರೂಪಿಸುವ ಹೊಸ ಯೋಜನೆಗೆ ತೋಟಗಾರಿಕಾ ಇಲಾಖೆ ಕೈ ಹಾಕಿದೆ. ಕಬ್ಬನ್ ಪಾರ್ಕಿನಲ್ಲಿ ಒಣಗಿದ ಮರಗಳನ್ನು ಬಿಸಾಡುವ ಬದಲು ಅದಕ್ಕೆ ಜೀವ ತುಂಬಿ ನಾನಾ ರೂಪಗಳನ್ನು ನೀಡಲು ಕಲಾವಿದರ ಕೈಗೆ ಮರಗಳನ್ನು ನೀಡಲಾಗ್ತಾ ಇದೆ. ನಿಸರ್ಗಕ್ಕೆ ಹೊಂದುವಂಥ ಕಲಾಕೃತಿಗಳನ್ನು, ಒಳ್ಳೆಯ ಸಂದೇಶ ಕೊಡುವಂಥ ಕಲಾಕೃತಿಗಳನ್ನು ಅವರೆಲ್ಲರೂ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಮ್ಮ ಕಬ್ಬನ್ ಪಾರ್ಕ್ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರದೇಶ, ಒಂದು ಬ್ಯಾನ್ ಸ್ಟ್ಯಾಂಡ್ ಹತ್ತಿರ, ಮುಂದೆ ನಮ್ಮ ಸೆಂಟ್ರಲ್ ಲೈಬ್ರರಿ ಹತ್ತಿರ, ಮುಂದೆ ನಮ್ಮ ಕೋತಿ ತೋಪ್ ಹತ್ತಿರ ಮತ್ತು ಹೈಕೋರ್ಟ್ ನಿಯರ್ ಬೈ ಹತ್ತಿರ ಇವನ್ನೆಲ್ಲ ನಾವು ಈಗ ಏನು ಮಾಡಿದ್ದಾರೆ ಕಲಾಕೃತಿಗಳನ್ನು ಇಡ್ತಾ ಇದ್ದೀವಿ. ಆದರೆ ಇದರಿಂದ ಪಬ್ಲಿಕ್ಕು ಸಹಿತ ಬಂದು ನೋಡಬಹುದು. ಮುಂದೆ ಅವೆಲ್ಲ ಮೇನ್ ರೋಡ್ ಹೋಗುವಲ್ಲಿನೇ ಲಕ್ಷಾಂತರ ಗಾಡಿಗಳು ನಮ್ಮ ಮಂಡೇ ಟು ಸ್ಯಾಟರ್ಡೆ ನಮ್ಮ ಕಬ್ಬನ್ ಪಾರ್ಕ್ ಅಡ್ಡಾಡ್ತಿರ್ತಾರೆ. ಲಕ್ಷಾಂತರ ಜನನೂ ಅಡ್ಡಾಡ್ತಿರ್ತಾರೆ. ಅವ್ರಿಗೆ ನೋಡುವಂಥ ಜಾಗದಲ್ಲೇ, ಇಮ್ಮಿಡಿಯೇಟಾಗಿ ನೋಡುವಂಥ ಜಾಗದಲ್ಲೇ ಇವನ್ನೆಲ್ಲ ನಾವು ಕಲಾಕೃತಿಗಳನ್ನು ಇಡ್ತಾ ಇದ್ದೀವಿ. ಆದಷ್ಟು ಜನರು ನೋಡಿ ಖುಷಿಪಡಿ. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಹಾಗೂ ತೋಟಗಾರಿಕಾ ಇಲಾಖೆ ಜಂಟಿಯಾಗಿ ಕಬ್ಬನ್ ಪಾರ್ಕ್ನಲ್ಲಿ ಕಾಷ್ಠ ಶಿಲ್ಪಕಲಾ ಶಿಬಿರವನ್ನು ನಡೆಸ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಿಂದ ಕಲಾವಿದರು ಆಗಮಿಸಿದ್ದಾರೆ. ಕಳೆದ 15 ದಿನಗಳಿಂದ ಸತತವಾಗಿ 30 ಕಲಾವಿದರು ವಿವಿಧ ಶಿಲ್ಪ ಕಲಾಕೃತಿಗಳನ್ನು ಮಾಡುವಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ ತಮ್ಮ ಕಲ್ಪನೆಗೆ ಹಾಗೂ ಮರದ ಆಕಾರದಂತೆ ರೂಪ ನೀಡುತ್ತಾ ಇದ್ದಾರೆ. ನಾವು ಇದು 15 ದಿನ ಕ್ಯಾಂಪು. ಇದು 15 ದಿನದಿಂದ ಕೆಲಸ ಮಾಡ್ತಾ ಇದ್ದೀವಿ. ದಿನ ರಾತ್ರಿ ನೋಡೋದಿಲ್ಲ ಯಾರು. ಸೊ ಎಲ್ಲರೂ ವರ್ಕ್ ಮೇಲೂ ಹೆಲ್ಪ್ ಮಾಡಿದ್ದಾರೆ. ನನ್ನ ವರ್ಕ್ ಬಂದುಬಿಟ್ಟು ಒಂದು ರೂಟಲ್ಲಿ ನಾನು ಒಂದು ಕೈ ನೋಡಿದೆ. ಅದು ಒಂದು ಭೂಮಿ ತಾಯಿನ ಕೈ ನನ್ನ ಹತ್ರ ಮಾತಾಡ್ತಾ ಇದೆ. ಈ ಥರ ನಮ್ಮನ್ನು ಕಡಿಬೇಡಿ ಅಂತ ಒಂದು ಮೆಸೇಜ್ ಕೊಡೋಣ ಅಂತ ನಾನು ಮಾಡಿದ್ದೀನಿ. ಖಂಡಿತ ತುಂಬ ಖುಷಿ ಆಗ್ತಾ ಇದೆ. ಇದೆಲ್ಲ ಒಂದು ಹಿಸ್ಟ್ರಿ ಹೇಳುತ್ತೆ. ಸಾವಿರಾರು ಜನ ನೋಡ್ತಾರೆ. ಒಂದು ದೊಡ್ಡ ವಿಷಯ ಇದು ನನಗೆ. ನಿನ್ನೆ ಅಂತಹ ಕಲಾಕೃತಿಗಳಿಗೆ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಚಾವ್ಲಾ ಚಾಲನೆ ನೀಡಿದರು. ಈ ವೇಳೆ ಒಣ ಮರಗಳಲ್ಲಿ ಮೂಡಿಬಂದ ಪ್ರಕೃತಿ ಮನುಷ್ಯನ ಸಂಬಂಧಗಳನ್ನು, ಕಲಾವಿದರ ಕಲಾ ನೈಪುಣ್ಯತೆಯನ್ನು ನೋಡಿ ರಾಜೀವ್ ಚಾವ್ಲಾ ಹರ್ಷ ವ್ಯಕ್ತಪಡಿಸಿದರು. ಇದನ್ನು
ಇವೆಲ್ಲ ನಾವು ಈಗ ಕಬ್ಬನ್ ಪಾರ್ಕಲ್ಲಿನೇ ಇದನ್ನು ನಾವು ಪ್ರತಿಷ್ಠಾಪಿತೀವಿ. ವಿ ವಿಲ್ ಪುಟ್ ಇಟ್ ಬ್ಯಾಕ್ ಇನ್ ಕಬ್ಬನ್ ಪಾರ್ಕ್ ವಿತ್ ಮೆಸೇಜಸ್ ಸೊ ದ್ಯಾಟ್ ನಮ್ಮ ಜನ ಬಂದು ಸಂಡೇಗೆ ಸೆಕೆಂಡ್ ಸ್ಯಾಟರ್ಡೇಸ್ ಯಾವಾಗ ಕ್ಲೋಸ್ ಇರ್ತದೆ ತುಂಬ ಜನ ಬರ್ತಾರೆ. ಅವರು ಬಂದು ಇದನ್ನು ನೋಡಿ ಅವರು ಕಲಿಬಹುದು. ಅವರದ್ದು ಜವಾಬ್ದಾರಿ ಏನಿದೆ ಈ ಪ್ರಪಂಚಕ್ಕೋಸ್ಕರ ಈ ಕಾರ್ಡ್ಗಳು ಪರವಾಗಿ ಅವರು ಏನೇನು ಮಾಡಬೇಕು ಅದೆಲ್ಲ ಅವರು ನೋಡಲಿಕ್ಕೆ ಆಗ್ತದೆ ಅವರಿಗೆ. ನನಗಂತೂ ತುಂಬ ಸಂತೋಷ ಆಯಿತು ಮತ್ತು ತುಂಬ ಅಭಿಮಾನ ಆಯಿತು. ನಮ್ಮ ಇವರೆಲ್ಲ ಇಂಥ ಸೀನಿಯರ್ ಜನ ಇದ್ದಾರೆ, ನಾವು ಅಂತೂ ಮಾತ್ರ ಸಪೋರ್ಟ್ ಕೊಟ್ಟಿದ್ದೀವಿ. ನಿಜವಾಗಿ ಹೇಳಿದರೆ ಕೆಲಸ ಮಾಡಿಸಿರೋದು ಇವರೇ ಇಲ್ಲ. ವಿ ಹ್ಯಾವ್ ಓನ್ಲಿ ಗಿವನ್ ದೆಮ್ ಸ್ಪೇಸ್. ವೆನ್ ವಿ ಇನಾಗ್ರೇಟೆಡ್ ನನಗೆ ಗೊತ್ತಿರಲಿಲ್ಲ ಅಷ್ಟು ಜಾಸ್ತಿ ಚೆನ್ನಾಗಿ ಮಾಡ್ತಾರೆ. ನನಗಂತೂ ನಿಜವಾಗಿ ಐ ಆಮ್ ಇಮೋಷ್ನಲಿ ವೆರಿ ಹ್ಯಾಪಿ ಟುಡೇ. ಇನ್ನು ಅಪರೂಪದ ಕಲಾವಿದರನ್ನ ಶಿಲ್ಪಕಲಾ ಅಕಾಡೆಮಿ ಆರ್ಥಿಕ ಸಹಾಯ ಹಾಗೂ ಪ್ರಶಸ್ತಿ ನೀಡಿ ಕೂಡ ಗೌರವಿಸಿದ್ದು ಕಲಾವಿದರಿಗೆ ಇನ್ನಷ್ಟು ಪುಷ್ಟಿ ನೀಡಿತು. ಸಾಮಾನ್ಯವಾಗಿ ಸಿಲಿಕಾನ್ ಸಿಟಿಗೆ ಭೇಟಿ ನೀಡುವ ಪ್ರವಾಸಿಗರ ಗಮನ ಸೆಳೆಯೋದು ಕಬ್ಬನ್ ಪಾರ್ಕ್. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಇಲ್ಲಿ ಮನಃಶಾಂತಿ ಪಡಿತಾರೆ. ಇಂತಹ ಹಚ್ಚ ಹಸುರಿನ ಗಿಡ ಮರಗಳ ನಡುವೆ ಈಗ ನಾನಾ ರೂಪದ ಶಿಲ್ಪ ಕಲಾಕೃತಿಗಳು ರಂಗು ನೀಡ್ತಿವೆ. ಕಬ್ಬನ್ ಪಾರ್ಕ್ ತನ್ನ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿದೆ. ಅದು ಕಲಾಕೃತಿಗಳ ಮೂಲಕ. ಮರದಲ್ಲಿ ನಿರ್ಮಾಣವಾಗಿರುವ ಬೃಹದಾಕಾರವಾದ ಮೀನು, ಎತ್ತರದ ನೇಗಿಲು, ದೊಡ್ಡದಾದ ಮರದ ಚೇರ್ ಶಿಲ್ಪಕಲಾ ಪ್ರಿಯರನ್ನ ಕೈ ಬೀಸಿ ಕರೆಯುತ್ತದೆ. ನೀವು ಕಬ್ಬನ್ ಪಾರ್ಕ್ ಒಳಗೆ ಎಂಟ್ರಿ ಆದರೆ ಸಾಕು, ಯಾವುದೋ ಹೊಸದೊಂದು ಲೋಕಕ್ಕೆ ಹೋದಂತೆ ಭಾಸವಾಗುತ್ತೆ. ಎತ್ತ ಕಣ್ಣಾಡಿಸಿದರೂ ಕಲಾಕೃತಿಗಳು. ಕಲಾವಿದರು ಕಬ್ಬನ್ ಪಾರ್ಕ್ನಲ್ಲಿ ಹೊಸದೊಂದು ಕಲಾಲೋಕವನ್ನೇ ಸೃಷ್ಟಿಸಿದ್ದಾರೆ. ಜಾನ್ ದೇವರಾಜ್ ಎನ್ನುವ ಕಲಾವಿದರು ಕೆತ್ತನೆಯಲ್ಲಿ ತಮ್ಮ ಅದ್ಭುತ ಕೈ ಚಳಕ ತೋರಿಸಿದ್ದಾರೆ. ಸುಮಾರು 18 ಅಡಿ ಉದ್ದ 3 ಅಡಿ ಅಗಲವಿರುವ ಬೃಹತ್ ಗಾತ್ರದ ಮರವೊಂದರಲ್ಲಿ ಹುಲಿಯ ಮುಖ, ಸಾಲು ಮರದ ತಿಮ್ಮಕ್ಕ ಹಾಗೂ ಮರದ ಕೆಳಭಾಗದಲ್ಲಿ ಹುಲಿ ಮತ್ತು ಪ್ರಕೃತಿಯ ಸಂರಕ್ಷಣೆ ಮಾಡಬೇಕು ಅನ್ನುವುದನ್ನು ಕಲಾಕೃತಿ ಮೂಲಕ ತೋರಿಸಿದ್ದಾರೆ. ಅಲ್ಲದೆ ಹೈಸ್ಕೂಲ್ ವಿದ್ಯಾರ್ಥಿಯೊಬ್ಬ ಅಭ್ಯಾಸ ಮಾಡದೆ ತಂದೆ ಸಹಾಯದಿಂದ ಟೆಡ್ಡಿ ಬೇರ್ ಮಾಡಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ. ನಾನಿಲ್ಲಿ ಕ್ಯಾಂಪಿಗೆ ಬಂದಾಗ ನನಗೆ ವುಡ್ ಕಾರ್ವಿಂಗ್ ಭಾಳ ಇಷ್ಟ ಆಯಿತು. ನನಗೆ ಟೆಡ್ಡಿ ಬೇರ್ ಇಷ್ಟ ಆಗಿ ಸಲುವಾಗಿ ಐಡಿಯಾ ಸೆಲೆಕ್ಟ್ ಮಾಡಿ ಇದು ಮಾಡಿದೆ. ಇದಕ್ಕೆ 5 ದಿನ ಬೇಕಾಯಿತು. ಇಷ್ಟು ದಿನ ಕಬ್ಬನ್ ಪಾರ್ಕಿನಲ್ಲಿ ನೆಲಕ್ಕುರುಳುತ್ತಿದ್ದ ಮರಗಳನ್ನು ಹರಾಜು ಹಾಕಲಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಉದ್ಯಾನವನದಲ್ಲಿ ಮುರಿದು ಬೀಳುವ ರೆಂಬೆಗಳು ಅಲ್ಲೇ ಇರುತ್ತವೆ. ಇನ್ನು ಈಗಾಗಲೇ ಉದ್ಯಾನವನದಲ್ಲಿರುವ ಹಲವು ಮರಗಳಿಂದ ಮುರಿದು ಬಿದ್ದಿರುವ ಸುಮಾರು 50ರಿಂದ 60 ಕೊಂಬೆಗಳನ್ನು ಒಂದೆಡೆ ಸಂಗ್ರಹಿಸಿಟ್ಟು ನಾನಾ ರೂಪ ನೀಡಲಾಗ್ತಾ ಇದೆ. ಇದರಲ್ಲಿ ನಾವು ಮಹಿಳಾ ವಿಷಯಗಳನ್ನ, ಅವಳ ಸ್ಟ್ರೆಂತ್ ಮತ್ತು ಅವಳ ವೀಕ್ನೆಸ್ ಬಗ್ಗೆ ಮಾತಾಡುವಂಥ ಸ್ಕಲ್ಪ್ಚರ್ಸ್ಗಳಿವೆ. ಆಮೇಲೆ ಫಾರ್ಮರ್ಸ್ ಬಗ್ಗೆ ಮಾತಾಡುವಂಥದ್ದು, ನೇಚರ್ ಬಗ್ಗೆ ಮಾತಾಡುವಂಥ ಸ್ಕಲ್ಪ್ಚರ್ಸ್ಗಳಿದೆ. ಆಮೇಲೆ ನಮ್ಮ ಜನಪದವನ್ನು ಮಾತಾಡುವಂಥ ಸ್ಕಲ್ಪ್ಚರ್ಸ್ಗಳಿದೆ. ಈಗ ನಾವು 19 ಶಿಲ್ಪಗಳನ್ನ ನಾವು ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳನ್ನ ಇಟ್ಕೊಂಡು ಮಾಡಿದ್ವಿ. ಒಂದು ಸ್ಕಲ್ಪ್ಚರ್ ಬಂದ್ಬಿಟ್ಟು ಇಲ್ಲೇ ಕಬ್ಬನ್ ಪಾರ್ಕಲ್ಲೇ ಇದ್ದಂಥ ಅತಿ ಅಪರೂಪವಾದ ಕಲ್ಲುಗಳನ್ನ ಇಟ್ಕೊಂಡು ಒಂದು ದೊಡ್ಡದೊಂದು ಗ್ಯಾಲಕ್ಸಿ ಅಂತ ಒಂದು ಇನ್ಸ್ಟಲೇಷನ್ ಮಾಡಿದ್ದೀವಿ. ಅದು ಇಡೀ ಮರದ ಸುತ್ತ ಅದೊಂದು ದೊಡ್ಡ ಇನ್ಸ್ಟಲೇಷನ್ ಆಗಿರುತ್ತೆ. ಅದೊಂಥರ ಅದು ಟೈಮ್ ಮಿಷನ್ನ ಕೂಡ ಹೇಳ್ತಾ ಇರುತ್ತೆ. ಜನಗಳೆಲ್ಲ ಬಂದಾಗ ಅದು ಒಂದು ಪಾಸಿಟಿವ್ ವೈಬ್ರೇಷನ್ನ ಕೊಡುತ್ತೆ. ಅದ್ರ ಜೊತೆ ಮಕ್ಕಳ ಜೊತೆ ಆಟ ಆಡಿದಾಗ ಆ ಜಾಗದಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಮಾತಾಡುವಂಥ ಒಂದು ಕಾನ್ಸೆಪ್ಟ್ಸ್ಗಳನ್ನ ಇಟ್ಕೊಂಡು ಈ ಇಡೀ ಕಾನ್ಸೆಪ್ಟ್ನ ಡಿಸೈನ್ ಮಾಡಿದ್ದೀವಿ. ಇನ್ನು ಪ್ರೇಮಿಗಳಿಗೆ ಹಾಗೂ ವಯಸ್ಸಾದವರಿಗೆ ಮನಃಶಾಂತಿ ನೀಡುವ ಪಾರ್ಕ್ನಲ್ಲಿ ಇಂತಹ ಅಪರೂಪದ ಕಲಾಕೃತಿಗಳನ್ನು ನೋಡಿ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಈಗಾಗಲೇ ಕಲಾಕೃತಿಗಳನ್ನು ಕಬ್ಬನ್ ಪಾರ್ಕಿನ ಎಲ್ಲೆಡೆ ಹಾಕಲಾಗಿದ್ದು ನೋಡುಗರ ಪ್ರವಾಸಿಗರ ಆಕರ್ಷಣೆಗೆ ಒಳಗಾಗಿದೆ. ಈ ಒಂದು ಬೆಂಕಿಗೆ ಆಹುತಿಯಾಗಿಬೇಕಾದ ಮರಗಳನ್ನ ಇದೊಂದು ಆಕೃತಿ ಕೊಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ. ತುಂಬ ಹೆಮ್ಮೆ ಅನಿಸ್ತಿದೆ. ಇದರಲ್ಲಿ ಹುಡುಗರು ಮಾತ್ರ ಅಲ್ಲದೆ ಈ ಕೋರ್ಸ್ ಹುಡುಗಿಯರು ಮಾಡ್ತಾ ಇದ್ದಾರೆ. ಅವರೂ ಬಂದು ಕೂತ್ಕೊಂಡು ಮಾಡ್ತಾಯಿದ್ರು. ಬರೀ ಕೈಯಲ್ಲೇ ಮಾಡಿದ್ದಾರೆ, ಎಲ್ಲದನ್ನು ಮಿಷನಲ್ಲಿ ಮಾಡಿಲ್ಲ.
ಸೊ ತುಂಬ ಒಂದು ಮರಕ್ಕೆ, ಸತ್ತೋಗಿರೋ ಮರಕ್ಕೆ ಒಂದು ಜೀವ ಕೊಟ್ಟು ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ಒಂದೆಡೆ ಮನುಷ್ಯ ಹಾಗೂ ಪರಿಸರದ ನಡುವಿನ ಸುಂದರ ಬಂಧವನ್ನ ಮರದ ದಿಮ್ಮಿಗಳು ಸಾರುತ್ತಿದ್ದರೆ, ಬ್ಯಾಂಡ್ ಸ್ಟ್ಯಾಂಡ್, ಸೆಂಟ್ರಲ್ ಲೈಬ್ರರಿ ಮುಂಭಾಗದಲ್ಲಿ ಕೂಡ ಸುಮಾರು 8 ಅಡಿಯಿಂದ 30 ಅಡಿವರೆಗಿನ ಶಿಲ್ಪಕಲಾಕೃತಿಗಳು ಪರಿಸರ ಪ್ರೇಮಿಗಳನ್ನು ಆಕರ್ಷಿಸುತ್ತಿವೆ. ಒಟ್ಟಿನಲ್ಲಿ ತೋಟಗಾರಿಕಾ ಇಲಾಖೆಯ ಈ ಯೋಜನೆಯಿಂದ ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನ ಬೆಳಕಿಗೆ ತರಲು ಉತ್ತಮ ವೇದಿಕೆಯಾಗಿದ್ದು, ಒಣಗಿದ ಮರಗಳು ಕಲೆಯಾಗಿ ರೂಪುಗೊಳ್ಳುತ್ತಿವೆ. ಕಲಾವಿದರ ಕೈಚಳಕವೇ ಅಂಥದ್ದು. ಇಲ್ಲಿ ಪ್ರತಿಯೊಂದು ಒಣ ಮರಗಳಲ್ಲೂ ಕೂಡ ಒಂದೊಂದು ಮೆಸೇಜನ್ನು ತುಂಬಿ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ನಿಜಕ್ಕೂ ಬೆಂಕಿಗೆ ಆಹುತಿಯಾಗ್ತಾ ಇರುವಂತಹ ಈ ಮರಗಳಿಗೆ ಜೀವ ತುಂಬಿ ಎಲ್ಲರ ಮುಂದೆ ಪ್ರದರ್ಶನಕ್ಕಿಟ್ಟಿರುವಂತಹ ಕಲಾವಿದರ ಕಲೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅನಿಲ್ ಮತ್ತು ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಸುವರ್ಣ ನ್ಯೂಸ್. ಇದು ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.